ಅಯ್ಯೋ ಇದ್ಯಾಕೆ ಗಾಡಿ ಸ್ಟಾರ್ಟೇ ಆಗ್ತಿಲ್ವಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಓಹ್ ಶಟ್, ಏನಾಯ್ತು ಇದಕ್ಕೆ? ಏನು ಮಾಡೋದಪ್ಪ ಇವಾಗ? ಟೈಮ್ ಆಗೋಯ್ತಲ್ಲ. ಕವಿತಾ, ಇದ್ಯಾಕೆ ನಿಂತಿದೆ? ಟೈಮ್ ಆಯ್ತು ಅಂತಿದೆ ಆಗಲೇ. ಅಯ್ಯೋ ಟೈಮ್ ಆಯ್ತಮ್ಮ, ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಬಿಟ್ಟೆ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು, ಅಯ್ಯೋ ತುಂಬ ಲೇಟ್ ಆಗಿಬಿಡುತ್ತಮ್ಮ. ಅಣ್ಣನೂ ಇಲ್ಲ, ಅದಕ್ಕೇನೂ ಇಲ್ಲ, ಮನೇಲಿ ಯಾರ ಹತ್ರ ಬಿಡಿಸ್ಕೊಳ್ಳೋಣ ಅಂದರೆ ಈಗ ಏನಮ್ಮ ಮಾಡಲಿ ನಾನು? ಅಯ್ಯೋ ಬೆಳಿಗ್ಗೆಲೆ ಓಡಕ್ಕೆ ಮುಂಚೆ ಯಾರು ನೋಡ್ಕೊಳಕ್ಕಾಗಿಲ್ವ ನಿನಗೆ? ಈಗ ಹೋಗೋ ಸಮಯದಲ್ಲಿ ಅದಿಲ್ಲ ಇದಿಲ್ಲ, ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತಿಲ್ಲ. ಈಗ ಏನು ಮಾಡೋದು? ಕಟ್ಟೆಕಂತ ಹಾಕು. ಒಂದು ಕೆಲ್ಸಕ್ಕೆ ಹೋಗಕ್ಕೆ ಮುಂಚೆ ಏನೇನು ಅದೇ ಏನೇನಿಲ್ಲ, ಏನು ಸರಿಯಾಗತ್ತೆ ನೋಡ್ಕೊಳಕ್ಕಿಲ್ಲ ಕತೆ. ಅಯ್ಯೋ ಅಮ್ಮ, ನನ್ನ ತಲೆ ತಿನ್ಬೇಡ. ಈಗ ಏನು ಮಾಡೋದು ಹೇಳು? ಏನವ ಮಾಡೋದು? ಓ ಅಲ್ಲಿ ತರುಣ್ ಹೋಯ್ತೀರಂಗಾನೆ, ಇರು ಓಡೋಗಿ ಕೇಳ್ಕೊ ಬಂದ್ಬಿಡ್ತೀನಿ. ಅವನೊಂಚೂರು ಕರ್ಕೊಂಡೋಗಲ್ಲ ಗಂಟೆ ಬಿಟ್ಬಿಡಪ್ಪ ಅಂತ. ಇರು ತರುಣ? ಅಯ್ಯೋ ಬೇಡಮ್ಮ, ನೋಡೋಣ, ನಾನು ಬಸ್ ಸ್ಟ್ಯಾಂಡ್ ತನಕ ಹೆಂಗೋ ನಡ್ಕೊಂಡು ಹೋಗಿ ಬಸ್ಸಲ್ಲಿ ಹೋಗ್ತೀನಂತೆ, ಪರವಾಗಿಲ್ಲ. ಸುಮ್ಮನಿರವ ಪಾಪ, ಬಿಟ್ಕೊಡ್ತಾನೆ ಕಂತೆ, ಅವನ ಆ ಕಡೆಲ್ಲ ಹೋಗೋದು. ಇರು ಒಂದು ನಿಮಿಷ ಬರ್ತೀನಿ ಇರು. ಅಯ್ಯೋ ಈ ಅಮ್ಮ ಒಂದು, ಅವ್ರು ಏನು ಅನ್ಕೋತಾರೆ? ಅರುಣ, ನೀನು ಹೊಂಟಪ್ಪ ಕಾಲೇಜ್ಗೆ? ಒಂದು ನಿಮಿಷ ಕಣಪ್ಪ, ನನ್ನ ಮಗಳು ಗಾಡಿ ಯಾಕೋ ಕೆಟ್ಟೋಗ್ಬಿಟ್ಟದೆ, ಅವಳಿಗೂ ಆಸ್ಪತ್ರೆಗೆ ಹೋಗ್ಬೇಕು, ಟೈಮ್ ಆಗ್ಬಿಟ್ಟದೆ. ಒಂಚೂರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಹೋಗೋ ದಾರಿಲೇ ಬಿಟ್ಬಿಡಪ್ಪ, ಅಲ್ಲೇ ಅಲ್ವಾ? ಓ ಹೌದಾ, ಸರಿ ಆಂಟಿ, ಪರವಾಗಿಲ್ಲ. ಬರೋಕ್ಕೆ ಹೇಳಿ, ವೆಯ್ಟ್ ಮಾಡ್ತೀನಿ, ಕರ್ಕೊಂಡೋಗಿ ಬಿಟ್ಬಿಟ್ಟು ಹೋಗ್ತೀನಿ. ನಾನು ಕಾಲೇಜ್ ಹೋಗೋ ರೋಡಲ್ಲೇ ಇರೋದು, ಅಲ್ಲೇ ಬಿಡಿಸ್ಬಿಟ್ಟು ಹೋಗ್ತೀನಿ. ಅದೇ ನಾನು ಅದೇ ಅನ್ಕೊಂಡೆ ಕಣಪ್ಪ. ಈಗ ಅವಳು ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗಿ ಅಲ್ಲಿ ಬಸ್ ಸಿಕ್ಕಿ ಅವಳು ಅಲ್ಲಿಗೆ ಹೋಗೋದಕ್ಕೆ ಸುಮಾರು ಹೊತ್ತಾಗೋಯ್ತದೆ. ಅವ್ರ ಅಣ್ಣ ಅವ್ರ ಹತ್ತಿರ ಇಬ್ಬರು ಮನೇಲಿಲ್ಲ ಕಣಪ್ಪ, ಎಲ್ಲೋ ಹೋಗೋರೆ. ಇಲ್ಲ ಅಂದಿದ್ರೆ ಅವರೇ ಯಾರು ಒಬ್ಬರು ಬಿಟ್ಕೊಡೋರು. ಬೇಜಾರು ಮಾಡ್ಕೊಬೇಡ ಕಣಪ್ಪ. ಅಯ್ಯೋ ಬೇಜಾರು ಯಾಕಂಟಿ, ಅವ್ರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಚಿಕ್ಕಮ್ಮಂಗೆ ನಮಗೆಲ್ಲ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ಅದರಲ್ಲಿ ಏನಂಟಿ, ಬರೋಕ್ಕೆ ಹೇಳಿ. ಇರಪ್ಪ ಬಂದೆ. ಕವಿತಾ ನಡಿ, ಹೇಳಿದ್ದೀನಿ ತರುಣಿಗೆ ಅಲ್ಲಿ ಹೋಗೋಣ, ಬಿಟ್ಬಿಡು ಹೋಯ್ತೀನಿ ಕಣ ಆಂಟಿ ಅಂದ. ಬ್ಯಾಗ್ ತಗೊಂಡು ನಡಿ, ಅಲ್ಲಿ ನಿಂತವನೆ ಪಾಪ, ಕಾಯ್ಕೊಂಡು ಹೋಗವ. ಸರಿ ಅಮ್ಮ, ಆಯಿತು. ಸಾರಿ ತರುಣ್ ಅವರೇ, ಬೇಜಾರು ಮಾಡ್ಕೋಬೇಡಿ, ನನ್ನಿಂದ ಸುಮ್ಮನೆ ನಿಮ್ಗೆ ತೊಂದರೆ ಆಯಿತು ಏನೋ. ಏನು ಕವಿತಾ ಅವರೇ ಹೀಗೆ ಮಾತಾಡ್ತಿದ್ದೀರಾ? ನೀವು ನಮ್ಮ ಚಿಕ್ಕಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಅವ್ರಿಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಾ. ಅಂಥದ್ರಲ್ಲಿ ಈ ಥರ ಒಂದು ಸಣ್ಣ ಸಹಾಯ ಮಾಡೋಕ್ಕಾಗಲ್ವಾ? ಇದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ಸ್, ನೀವು ತುಂಬ ಒಳ್ಳೆಯವರು ಅನಿಸುತ್ತೆ. ನಿಮ್ಮಷ್ಟಂತೂ ಅಲ್ಲ ಬಿಡಿ. ಮತ್ತೆ ಏನು ಹುಡುಗ ನೋಡೋಕೆ ಬಂದಿದ್ರಂತೆ ನೆನ್ನೆ? ಹುಡುಗ ಇಷ್ಟ ಆದ್ನಾ? ಆದಷ್ಟು ಬೇಗ ಎಂಗೇಜ್ಮೆಂಟ್ ಮದುವೆ ಎಲ್ಲ ಅಂತೆ, ಇಷ್ಟು ಬೇಗ ಪರಿಚಯ ಆಗ್ಬಿಟ್ಟು ಅಷ್ಟು ಬೇಗ ಅಲ್ಲೇ ಮದುವೆನೇ ಮಾಡ್ಕೊಂಡು ಹೊರಟೋಗ್ತಿದ್ದೀರಲ್ಲ? ಹೌದು, ನಿನ್ನೆ ಬಂದು ನೋಡ್ಕೊಂಡು ಹೋದ್ರು. ಫಾರಿನಲ್ಲಿ ಇರೋದಲ್ವಾ, ಅವರೇನೋ ಆದಷ್ಟು ಬೇಗ ಹೋಗ್ಬೇಕಂತೆ, ಅದಕ್ಕೆ ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಅಮ್ಮನೂ ಅದನ್ನೇ ಹೇಳ್ತಿದ್ದಾಳೆ, ನೋಡಬೇಕು. ಯಾಕೆ ಕವಿತವ್ರೆ, ಯಾಕೆ ಸಪೋರ್ಟ್ ಮಾಡ್ಕೊಬಿಟ್ರಿ ಮುಖನ? ಏನಾಯ್ತು? ನಾನೇನು ಕೇಳ್ಬಾರ್ದೇನಾದ್ರೂ ಕೇಳ್ಬಿಟ್ನಾ? ನಾನು ನಿಮ್ಮ ಮದುವೆ ಬಗ್ಗೆ ಕೇಳಿದ್ದು ನಿಮ್ಗೆ ಬೇಜಾರಾಯ್ತಾ? ದಯವಿಟ್ಟು ಕ್ಷಮಿಸ್ಬಿಡಿ, ನಾನೇನು ಮಾತಾಡಲ್ಲ, ಸಾರಿ. ಹಾಗೇನಿಲ್ಲ ತರುಣ್ ಅವರೇ, ನೀವು ಕೇಳಿದ್ರೆ ನನಗೇನು ಬೇಜಾರಾಗಲಿಲ್ಲ ಬಿಡಿ. ನಾನು ಯಾಕೋ ಬೇರೆ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ಯಾಕೆ ಮದುವೆ ವಿಷಯಕ್ಕೆ ಕೇಳಿದ ತಕ್ಷಣ ಬೇಜಾರು ಮಾಡ್ಕೊಂಡ್ರಿ? ಹುಡುಗ ನಿಮ್ಗೆ ಇಷ್ಟ ಆಗಲಿಲ್ವಾ? ಏನಾದರೂ ಪ್ರಾಬ್ಲಮಾ? ನಾನು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡು ಹೇಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಫೋರ್ಸ್ ಅಂತೂ ಏನು ಮಾಡಲ್ಲ. ನೀವು ಆಮೇಲೆ ನನ್ನ ಮೇಲೆ ಬೇಜಾರು ಮಾಡ್ಕೊಬಿಟ್ರೆ ಕಷ್ಟ. ಹಾಗೇನಿಲ್ಲ ತರುಣ್ ಅವರೇ, ನನಗೆ ಹುಡುಗ ಇಷ್ಟ ಆಗಲಿಲ್ಲ, ಆದರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮ ಅತ್ತೆ ಅಂತೂ ಪಾಪ ನನ್ನ ಮದುವೆ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ನಾನು ಚೆನ್ನಾಗಿರಬೇಕು, ಫಾರಿನಲ್ಲಿ ಹೋಗಿರಬೇಕು ಅಂತೇನೇನೋ ಅಂದ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಫ್ರೆಂಡ್ ಜೊತೆ ನಾನು ಮದುವೆ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಅಮ್ಮನೂ ಅಷ್ಟೇ, ಅಣ್ಣನೂ ಒಪ್ಕೊಂಡಿದ್ದಾನೆ. ಅವರೆಲ್ಲ ಒಪ್ಕೊಂಡಿರುವಾಗ ನಂಗೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳೋದು? ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಏನು ಕವಿತಾ ಅವರೇ, ಏನು ತಮಾಷೆ ಮಾಡ್ತಿದ್ದೀರಾ ನೀವು? ಹಾಂ, ಅಲ್ಲ, ಮದುವೆ ಹುಡುಗ ಇಷ್ಟ ಇಲ್ಲ ಅಂದರೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕಲ್ವಾ? ಯಾಕೆ ನಿಮ್ಗೆ ಯಾವುದೋ ಬಲವಂತಕ್ಕೆ ನಿಮ್ಮ ಜೀವನ ಹಾಳು ಮಾಡ್ಕೋತೀರಾ? ಅಲ್ಲ, ಈಗಿನ ಜನ್ರೇಷನ್ ನಿಮ್ಮ ಥರದ ಹುಡುಗಿರು ಇರ್ತಾರಾ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಆ ಹುಡುಗನ ಹೆಸರು ಹೇಳಿದಕ್ಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ. ಅಂಥದ್ರಲ್ಲಿ ನಿಮ್ಮ ಟೈಮೂ ಇಲ್ಲ ಕವಿತಾ ಅವರೇ. ಆದಷ್ಟು ಬೇಗ ಎಂಗೇಜ್ಮೆಂಟು ಮದುವೆ ಅಂತ ಎಲ್ಲ ಅರ್ಜೆಂಟಲ್ಲೇ ಆಗ್ತಾಯಿದೆ. ನೀವು ಹೀಗೆ ಇಷ್ಟ ಇಲ್ಲ ಅಂದರೂ ಮದುವೆನೂ ಆಗ್ಬಿಡ್ತೀರಾ ಅನ್ಸುತ್ತೆ. ಅದೆಲ್ಲ ಯಾಕೆ ಬೇಕು? ನೀವು ನಿಮ್ಮ ಅಮ್ಮನ ಹತ್ರನೋ ನಿಮ್ಮ ಅತ್ತಿಗೆ ಹತ್ರನೋ ಮಾತಾಡ್ಬೋದಲ್ವಾ? ನಿಮ್ಮ ಅತ್ತಿಗೆ ಜೊತೆ ನೀವು ತುಂಬ ಕ್ಲೋಸ್ ಅಲ್ವಾ? ಅವ್ರ ಹತ್ರನೇ ಮಾತಾಡಿ, ಅವರೇ ನೋಡಿದ್ರೆ ತುಂಬ ಒಳ್ಳೆಯವರು ಅನಿಸುತ್ತೆ. ನಮ್ಮ ಅದಕ್ಕೆ ತುಂಬ ಒಳ್ಳೆಯವರು, ಅದಕ್ಕೋಸ್ಕರನೇ ನಾನು ಒಪ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗುತ್ತೆ ರಾಹುಲ್ ಅವರೇ, ಮದುವೆ ಅಂತೂ ಆಗಲೇಬೇಕಲ್ವಾ? ಹೆಣ್ಮಕ್ಳ ಹುಟ್ಟಿದ ಮೇಲೆ ನಾನು ಮದುವೆ ಆಗಲ್ಲ, ಇಲ್ಲೇ ಇರ್ತೀನಿ ಅಂದರೆ ಅಪ್ಪ ಅಮ್ಮ ಸುಮ್ಮನೆ ಆಗಲ್ಲ, ಅಣ್ಣನೂ ಸುಮ್ಮನೆ ಆಗಲ್ಲ. ಮದುವೆ ಅಂತ ಮಾಡಿ ಕಳಿಸಿದ್ರೇ ಅವ್ರಿಗೆ ಸಮಾಧಾನ. ನಾವು ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬಂದ ತಕ್ಷಣ ಅಪ್ಪ ಅಮ್ಮಂಗೆ ಭಾರ ಆಗಿಬಿಡ್ತೀವಿ. ಎಷ್ಟೊತ್ತಿಗೆ ನಮ್ಮನ್ನ ಮದುವೆ ಮಾಡಿ ಕಳಿಸ್ತೀವ ಅಂತ ಕಾಯ್ತಾ ಇರ್ತಾರೆ. ನಮ್ಮಮ್ಮ ಅಂತೂ ನನಗೆ ಸಮಯನೂ ಕೊಡ್ತಿಲ್ಲ, ನಾನು ಏನು ಹೇಳಿದ್ರು ಕೇಳ್ತಾನೂ ಇಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ? ಮದುವೆ ಅಂತೂ ಆಗಲೇಬೇಕಲ್ಲ, ಯಾರನ್ನೋ ಆದರೆ ಆಯಿತು ಅಂತ ಅನಿಸ್ಬಿಟ್ಟಿದೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಯ್ಯೋ, ನೀವು ಮಾತಾಡೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದ್ದೀರಿ. ಏನು ಮಾಡೋದು ಅಂತ ಹೇಳಿ, ಬೇಕಿದ್ರೆ ನಾನು ಮಾತಾಡಿ ನೋಡಲ್ಲ ಆಂಟಿ ಹತ್ರ. ಅಯ್ಯಯ್ಯೋ ಬೇಡ ರಾಹುಲರೇ,
ನಿಮ್ಮ ಹತ್ರ ಕ್ಯಾಶುವಲಾಗಿ ಹೇಳ್ಕೊಂಡೆ ಅಷ್ಟೇ. ಹಾಗಂತ ನೀವು ನಮ್ಮ ಮನೆಯವ್ರ ಹತ್ರ ಎಲ್ಲ ಇದನ್ನು ಹೇಳಬೇಡಿ, ಆಂಟಿ ಹತ್ರನೂ ಹೇಳಬೇಡಿ. ಅವ್ರು ನಮ್ಮ ಅಮ್ಮಂಗೆ ಹೋಗಿ ಹೇಳ್ಬಿಡ್ತಾರೆ. ಆಯ್ತಾಯ್ತು, ನಾನೇನು ಹೇಳಲ್ಲ ಬಿಡಿ. ಆದರೆ ದಯವಿಟ್ಟು ಯೋಚನೆ ಮಾಡಿ. ಟೈಮ್ ಇಲ್ಲ ನಿಮಗೆ. ನಿಮ್ಮ ಲೈಫ್ನ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಇವಾಗ ತಿಳ್ಕೊಬೇಡಿ ಏನು ಇವನು ಇಷ್ಟೊಂದು ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂತ. ನಾನು ನಿಮ್ಮನ್ನ ಒಳ್ಳೆಯ ಫ್ರೆಂಡ್ ಅಂದ್ಕೊಂಡಿದ್ದೀನಿ, ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡೋದು ನನ್ನ ಕರ್ತವ್ಯ ಅಂದ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ. ದಯವಿಟ್ಟು ಬಲವಂತವಾದ ಮದುವೆ ಮಾತ್ರ ಮಾಡ್ಕೊಬೇಡಿ. ನಿಮ್ಗೆ ಇಷ್ಟ ಆಗಿದ್ರೆ ಖುಷಿ ಇದ್ದರೆ ಖಂಡಿತ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಮಾಡ್ಕೊಬೇಡಿ ಕವಿತಾ, ಯೋಚನೆ ಮಾಡಿ. ಯೋಚನೆ ಮಾಡೋದು ಎಂಟಿದ್ದಾರೆ ಅವನವ್ರೆ, ಇನ್ನು ಯೋಚನೆ ಮಾಡೋಕ್ಕೆ ಸಮಯನೇ ಇಲ್ಲ ನನಗೆ. ಅವ್ರು ನಾಳೆ ನಾಡಿದ್ರಲ್ಲೇ ಎಂಗೇಜ್ಮೆಂಟ್ ಅಂತ ಹೇಳ್ತಿದ್ದಾರೆ. ಯಾವಾಗ ಮೋಸ್ಟ್ಲಿ ಈ ವೀಕಲ್ಲೇ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದ ತಕ್ಷಣ ಸ್ವಲ್ಪ ದಿನಕ್ಕೆ ಮದುವೆ. ಆಮೇಲೆ ಅವ್ರು ಫಾರಿನ್ಗೆ ಹೋಗ್ತಾರಂತೆ. ನಾನು ಅವ್ರ ಅಪ್ಪ ಅಮ್ಮ ನೋಡ್ಕೊಂಡು ಇಲ್ಲೇ ಇರಬೇಕಂತೆ. ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಹುಷಾರಾದ್ಮೇಲೋ ಅಥವಾ ಯಾವಾಗಲೂ ಅವ್ರು ನನ್ನ ಫಾರಿನ್ ಕರ್ಕೊಂಡು ಹೋಗ್ತಾರಂತೆ. ಅಷ್ಟೇ ನನಗೆ ಗೊತ್ತಿರೋದು, ನನಗೆ ಇನ್ನೇನೂ ಗೊತ್ತಿಲ್ಲ ಅಷ್ಟು. ಹುಡುಗನ ಜೊತೆ ಮಾತಾಡಿದ್ರಾ? ಹುಡುಗನ ಜೊತೆ ಮಾತಾಡಿ ನೋಡಿ. ಆವಾಗಲಾದರೂ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅವ್ರ ಹತ್ರನೇ ಕ್ಲಿಯರ್ ಮಾಡ್ಕೋಬೋದಲ್ಲ. ಆವಾಗ ನಿಮ್ಗೆ ಓಕೆ ಅನ್ಸಿದ್ರು ಅನ್ಸ್ಬೋದೇನೋ. ಅವ್ರು ನೆನ್ನೆ ನಂಬರ್ ಕೇಳ್ತಾಯಿದ್ರು ಅದಕ್ಕೆ ಹತ್ರ. ನಾನೇ ಬೇಡ, ಕೊಡೋದು ಬೇಡ ಅಂತ ಹೇಳಿದೆ. ಎಂಗೇಜ್ಮೆಂಟ್ ಆದಮೇಲೆ ಕೊಡಿ ಅಂತ. ನನಗೇನೋ ಅವ್ರ ಜೊತೆ ಮಾತಾಡಬೇಕು ಅಂತಲೂ ಅನಿಸ್ತಿಲ್ಲ, ಮಾತಾಡೋಕ್ಕೂ ಇಷ್ಟ ಆಗ್ತಿಲ್ಲ. ಏನು ಅಂತಲೇ ಗೊತ್ತಾಗ್ತಿಲ್ಲ ರಾಹುಲ್ ಅವರೇ. ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತಿದ್ದೀರಾ, ಅವ್ರನ್ನ ಹೇಗೆ ಮದುವೆ ಆಗ್ತೀರಾ? ನೀವೇನು ಚಿಕ್ಕ ಮಗು ಅಲ್ಲ, ನೀವು ಡಾಕ್ಟ್ರು. ನಿಮಗೆ ನಾನು ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆಯಿತು, ಯೋಚನೆ ಮಾಡಿ ಪ್ಲೀಸ್, ಯೋಚನೆ ಮಾಡಿ. ನನಗೆ ಇನ್ನೇನು ಹೇಳೋಕ್ಕಾಗಲ್ಲ. ಹಾಂ, ಹಾಸ್ಪಿಟ್ಲ್ ಬಂತು, ನಿಲ್ಲಿಸ್ಬಿಡಿ, ನಾನು ಹೊರಡ್ತೀನಿ. ಸರಿ ಕವಿತಾ, ಹುಷಾರು, ಬಾಯ್. ಹಾಂ ಬಾಯ್, ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ಏನು ಹೇಳ್ತಿದ್ದಾರೆ ಇವರು ಮದುವೆ ಇಷ್ಟ ಅಲ್ವಾ, ಹುಡುಗನ ಇಷ್ಟ ಅಲ್ವಾ? ಹಾಗಿದ್ರೆ ಯಾಕೆ ಒಪ್ಕೊಂಡಿದ್ದಾರೆ? ನಾನು ಇವ್ರನ್ನ ಪ್ರೀತಿಸ್ತಿದ್ರು, ಇವ್ರು ಮದುವೆ ಆಗ್ತಿದ್ದಾರೆ, ಇವ್ರ ಹತ್ರ ಹೇಳೋದು ಬೇಡ ಅಂದ್ಕೊಂಡು ಸುಮ್ಮನಿದ್ದೀನಿ. ಆದರೆ ಇವ್ರು ನೋಡಿದ್ರೆ ಆ ಹುಡುಗ ಇಷ್ಟ ಇಲ್ಲ, ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಪಾಪ ಇವ್ರ ಮನಸ್ಸಲ್ಲಿ ಇರೋದನ್ನ ಅವ್ರ ಮನೆಯವ್ರ ಹತ್ರನೂ ಹೇಳ್ಕೊತಿಲ್ಲ, ಬಲವಂತವಾಗಿ ಮದುವೆ ಮಾಡ್ಕೋತಿದ್ದಾರೆ. ನಾನು ಏನು ಮಾಡಲಿ? ಯಾರ ಹತ್ರನೂ ಹೇಳ್ಬೇಡಿ ಅಂತ ಬೇರೆ ಹೇಳಿದ್ದಾರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೇಳೋಷ್ಟು ಹೇಳಿದ್ದೀನಿ. ಇವರೇ ಧೈರ್ಯ ಮಾಡಿ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳೋ ಹಾಗೆ ಮಾಡಪ್ಪ ದೇವ್ರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.